ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಅನ್ಕೋತೀನಿ. ಸೊ ಇವತ್ತು ಗುರುವಾರ, ರಮದಾನ್ ಫಸ್ಟ್ ಅಂದ್ರೆ ಫಸ್ಟ್ ಉಪವಾಸ ಇವತ್ತು. ಸೊ ಎಲ್ರದ್ದು ಉಪವಾಸ ಚೆನ್ನಾಗೇ ಹೋಗ್ಲಿ ಅಂತ ಹೇಳ್ತಾ ಇದ್ದೀನಿ. ಹಾಗೇನೆ ನನ್ನ ಮನೆಗೆ ಹೋಗಿಲ್ಲ ನಿನ್ನೆ. ನಾ ರಾತ್ರಿ ಹೋಗ್ಬೇಕು ಅನ್ಕೊಂಡಿದ್ದೆ, ಬಟ್ ಲೇಟ್ ಆಯ್ತಲ್ವಾ, ಸೊ ಹಾಗಾಗಿ ಹೋಗಿಲ್ಲ ನಿನ್ನೆ ಮನೆಗೆ. ಮನೆಗೆ ಹೋಗಿ ಅಮ್ಮನಿಗೂ ಏನು ರಮದಾನ್ ಮುಬಾರಕ್ ಹೇಳಿ ಬರೋಣ ಅಂತೇಳಿ. ಸೊ ಇವಾಗ ಹೋಗ್ತೀನಿ. ಹೋಗಿ ಏನು ಸಹರಿಗೆ ಎದ್ದಿರೋದು, ಇಷ್ಟೊತ್ತು ಮಲಗಿಲ್ಲ ನಾನು. 4 ಗಂಟೆ ಅಷ್ಟೊತ್ತಿಗೆ ಎದ್ದಿರೋದು, ಇಷ್ಟೊತ್ತು ಮಲಗಿಲ್ಲ. ಮನೆ ಕೆಲಸ ಎಲ್ಲ ಮಾಡಿ, ಸ್ನಾನ ಎಲ್ಲ ಮಾಡಿ, ಫ್ರೆಶ್ ಆಗಿ ಕೂತು ಒಂದು ಅರ್ಧ ಗಂಟೆ ಓದಿ ಎಲ್ಲ ಆದ್ಮೇಲೆ ಇವಾಗ ಅಮ್ಮನ ಮನೆ ಹೋಗ್ತಾ ಇದ್ದೀನಿ. ಹೋಗಿ ಬರ್ತೀನಿ. ಆಮೇಲೆ ಏನೇನೆಲ್ಲ ಆಗುತ್ತೆ ಅದೆಲ್ಲ ನಿಮ್ ಜೊತೆ ನಾನು ಶೇರ್ ಮಾಡ್ತೀನಿ. ಹಾಗೇನೆ ಫ್ರೆಂಡ್ಸ್, ಇನ್ನೊಂದು ವಿಷಯ ಹೇಳೋದು ಮರ್ತೋಯ್ತು ನನಗೆ. ಯಾಕೆಂದ್ರೆ ನಾನು ಸೆಲೆಬ್ರೇಷನ್ ಮಾಡಲ್ಲ. ಹಾಗಾಗಿ ಏನಂದ್ರೆ ನನಗೆ ಮದುವೆ ಆಗಿ ಇವತ್ತಿಗೆ 12 ವರ್ಷ ಕಂಪ್ಲೀಟ್ ಆಯ್ತು. ಇವತ್ತು ನಂದು ಮ್ಯಾರೇಜ್ ಆನಿವರ್ಸರಿ, 13ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದೀನಿ. ಸೊ ನನಗೆ ಯಾರ್ದು ವಿಶ್ ಬೇಕಾಗಿಲ್ಲ, ನನಗೆ ಬೇಕಾಗಿರೋದು ಎಲ್ರದ್ದು ದುವಾ. ಎಲ್ರೂ ನನಗೆ ದುವಾ ಮಾಡಿ, ನಾನು ನನ್ನ ಗಂಡನ ಜೊತೆಗೆ ಸಾಯೋ ತನಕನೂ ಏನು ಕಷ್ಟನೋ ಸುಖನೋ ಏನೋ ಚೆನ್ನಾಗಿ ಏನು ಅವ್ರ ಜೊತೆನೇ ಇರಬೇಕು, ಅವ್ರ ಜೊತೆನೇ ಬಾಳ್ಬೇಕು ಎಂತೆಲ್ಲ ಹೇಳಿ ನನಗೆ ದುವಾ ಮಾಡಿ. ಹಾಗೇನೆ ನನ್ನ ಲೈಫಲ್ಲೂ ಅಂದರೆ ನಾನು ಸ್ಟಾರ್ಟ್ ಮಾಡಿರೋ ಜರ್ನಿಲೂ ನನಗೆ ಸಕ್ಸಸ್ ಸಿಗ್ಲಿ ಅಂತೇಳಿ, ನನ್ನ ಈ ಜರ್ನಿ ಸ್ಟಾರ್ಟ್ ಮಾಡಿರೋದೇ ನನ್ನ ಹಸ್ಬೆಂಡಿಗೆ, ನನ್ನ ಮಕ್ಕಳಿಗೆ, ನನ್ನ ಫ್ಯಾಮಿಲಿಗೋಸ್ಕರನೇ ಮಾಡಿರೋದು. ಸೊ ಇದರಲ್ಲಿ ನನಗೆ ಸಕ್ಸಸ್ ಸಿಗ್ಲಿ ಅಂತ ಹೇಳಿ ನನಗೆ ದುವಾ ಮಾಡಿ. ನನಗೆ ಆ್ಯನಿವರ್ಸರಿಲಿ ಬೇರೆ ಏನೂ ಬೇಕಾಗಿಲ್ಲ, ನನಗೆ ನಿಮ್ದೆಲ್ರದ್ದು ಏನು ದುವಾ ಬೇಕು ಅಂತ ಹೇಳ್ತಾ ಇದ್ದೀನಿ. ನಾನು ಆ್ಯನಿವರ್ಸರಿ ಸೆಲೆಬ್ರೇಷನ್ ಮಾಡ್ತಾನೆ ಇತ್ತಿಲ್ಲ ಫಸ್ಟಿಂದನೇ. ನನ್ನ ಮಕ್ಕಳಾದ್ಮೇಲೆ ಮಕ್ಕಳದ್ದು ಬರ್ಡೇ ಸೆಲೆಬ್ರೇಷನ್ ಮಾತ್ರ ಮಾಡೋದು. ನಂದು ಆ್ಯನಿವರ್ಸರಿ ಎಲ್ಲ ನಾನು ಮಾಡ್ತಾ ಇಲ್ಲ. ಬರ್ಡೇ ಆಗಲಿ ಆ್ಯನಿವರ್ಸರಿ ಆಗಲಿ ನಾನು ಫಸ್ಟಿಂದನೇ ಮಾಡ್ತಾ ಇಲ್ಲ. ಮಕ್ಕಳಾದ್ಮೇಲೆ ಮಕ್ಕಳದ್ದು ಬರ್ಡೇದು ಮಾತ್ರ ಮಾಡ್ತಾ ಇರೋದು. ಇನ್ನು ಅದೂ ಒಬ್ಬೊಬ್ರದಾಗಿನೇ ಒಂದೊಂದೇ ನಿಲ್ಲಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ದೊಡ್ಡವರಾಗ್ತಾ ಹೋದಾಗೇನೆ ಬೇಡ ಸಾಕು ಅಂತೇಳಿ ಅದಕ್ಕೋಸ್ಕರ. ಹಾಗಾಗಿ ಏನು ಎಲ್ಲರೂ ನನಗೆ ದುವಾ ಮಾಡಿ. ಏನು 13ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದೀನಿ. ಇದೇ ಥರ ಸಾಯೋ ತನಕ, ಎಷ್ಟು ವರ್ಷ ಅಲ್ಲ ಆಯುಸಿಟ್ಟಿರ್ತಾರೋ ಗೊತ್ತಿಲ್ಲ, ಬಟ್ ಸಾಯೋ ತನಕ ಖುಷಿಯಾಗಿ ಚೆನ್ನಾಗಿ ಕಷ್ಟನೋ ಸುಖನೋ ಚೆನ್ನಾಗಿ ಗಂಡ ಹೆಂಡತಿ ಒಟ್ಟಿಗೆ ಇರಲಿ ಅಂತೇಳಿ ಎಲ್ಲರೂ ನನಗೆ, ನನ್ನ ಸಬ್ಸ್ಕ್ರೈಬರ್ಸು, ನನ್ನ ವಿಡಿಯೋ ನೋಡ್ತಾ ಇರೋರು ಎಲ್ಲರೂ ನನಗೆ ದುವಾ ಮಾಡಿ ಅಂತ ಹೇಳಿ ನಾನು ಈ ವಿಡಿಯೋದ ಮೂಲಕ ನಿಮ್ಮ ಜೊತೆ ಕೇಳ್ತಾ ಇದ್ದೀನಿ. अस्सलाम वालेकुम, रमदान मुबारक. ನನ್ನ ಆ್ಯನಿವರ್ಸರಿ ಎಲ್ಲ ಉಂಟು. ಸೊ ಏನಂದರೆ ಎಲ್ಲರೂ ಅಂದರೆ ನನ್ನ ತಂಗಿರಿದ್ದಾರಲ್ವ, ಅವರು ಟ್ರೀಟ್ ಎಲ್ಲ ಕೊಡ್ತಾರೆ ಆ್ಯನಿವರ್ಸರಿದು. ಸೊ ನಾವು ಒಂದು ತಿಂಗಳು ಮೊದಲೇ ಸ್ಟಾರ್ಟ್ ಮಾಡ್ತಾ ಇರ್ತೀವಿ, ಯಾವಾಗ ಟ್ರೀಟ್ ಅಂತೇಳಿ, ಏನು ಕೊಡ್ತೀಯ ಟ್ರೀಟ್ ಅಂತೆಲ್ಲ ಹೇಳಿ. ಬಟ್ ನಂದೆಲ್ಲ ನಾನೆಲ್ಲ ಸೆಲೆಬ್ರೇಟ್ ಮಾಡಲ್ವಲ್ಲ, ಹಾಗಾಗಿ ನಮ್ಮ ಅಮ್ಮನಿಗೆ ಅಷ್ಟೊಂದು ನೆನಪಿರಲ್ಲ. ಅಂದರೆ ಬೇರೆಯವ್ರದ್ದೆಲ್ಲ ನೆನಪಿರುತ್ತೆ ಅವ್ರಿಗೆ, ಯಾಕೆಂದರೆ ನಾವು ಮೊದಲಿಂದನೇ ಮಾತಾಡ್ತಾ ಇರ್ತೀವಲ್ವ ಆ್ಯನಿವರ್ಸರಿದು. ಹಾಗಾಗಿ ಸೊ ಇವಾಗ ಅಮ್ಮನ ಮನೆಗೆ ಬಂದು ಅಲ್ಲಿ ಅಮ್ಮನ ಜೊತೆ ಎಲ್ಲ ಮಾತಾಡಿಸಿ ಇವಾಗ ನಮ್ಮ ಮನೆಗೆ ಬಂದಿದ್ದೀನಿ. ಹಾಗೆಯೇ ಬರುವಾಗ ಕರ್ಬೇವಿನ ಸೊಪ್ಪು ಇತ್ತಲ್ವ, ಅದನ್ನು ತಗೊಬಂದಿದ್ದೆ. ಈ ಥರ ಬೋಂಡ ಬಜ್ಜಿ ಎಲ್ಲ ಮಾಡುವಾಗ ಬೇಕಾಗುತ್ತೆ ಅಂತೇಳಿ. ಸೊ ಇವಾಗ ಅದನ್ನು ಕ್ಲೀನ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟು ಬಿಡ್ತೀನಿ. ಒಂದು ವಾರ ಸಾಕಾಗುತ್ತೆ, ಒಂದು ವಾರಕ್ಕೆ. ಆಮೇಲೆ ವಾಪಸ್ ತಗೊಬರ್ತೀನಿ. ಇವಾಗ ಜಾಸ್ತಿ ತಗೊಬಂದಿಲ್ಲ, ಸ್ವಲ್ಪನೇ ತಗೊಬಂದಿರೋದು. ಒಂದು ವಾರ ಬರುತ್ತೋ ಇಲ್ವೋ ಗೊತ್ತಿಲ್ಲ. ಎಷ್ಟು ದಿವಸ ಬರುತ್ತೆ ಅಷ್ಟು ದಿವಸ ಬರಲಿ, ಆಮೇಲೆ ಖಾಲಿ ಆದಮೇಲೆ ತಗೊಬರೋಣ ಅಂತೇಳಿ. ಇನ್ನು ರಂಜಾನಲ್ಲಿ ಜಾಸ್ತಿ ಬೇಕಾಗೋದೇ ಚಿಕನ್. ಯಾವುದೇ ಈ ಥರ ಏನು ಸ್ನ್ಯಾಕ್ಸ್ ಐಟಮ್ ಮಾಡೋದಾದರೆ ಚಿಕನ್ ಹಾಕಿನೇ ಜಾಸ್ತಿಯಾಗಿ ಮಾಡೋದು. ವೆಜ್ಜಲ್ಲೂ ಇದೆ, ಇಲ್ಲ ಅಂತ ಹೇಳಿ ಇಲ್ಲ, ಬಟ್ ಜಾಸ್ತಿಯಾಗಿ ಇಷ್ಟಪಡೋದು ಚಿಕನಲ್ಲಿ ಮಾಡಿರೋದು. ಸೊ ಇನ್ನು ಡೈಲಿ ಚಿಕನ್ ತಗೊಬರಲೇಬೇಕಾಗುತ್ತೆ, ಎಲ್ಲದಕ್ಕೂ ಬೇಕಾಗುತ್ತೆ ಅಂತೇಳಿ. ಹಾಗೆಯೇ ರಂಜಾನಲ್ಲಿ ಚಿಕನಿದು ರೇಟೂ ಅದೇ ಥರ ಜಾಸ್ತಿ ಮಾಡಿಬಿಡ್ತಾರೆ. ಬಟ್ ಇವತ್ತೆಷ್ಟು ಗೊತ್ತಿಲ್ಲ, ನನ್ನ ತಂಗಿದು ಹಸ್ಬೆಂಡ್ ಇದ್ದಾರಲ್ವ, ಅವ್ರು ತಗೊಬಂದಿರೋದು. ಸೊ ಇವತ್ತು ನಾನು 3 ಥರದ ರೆಸಿಪಿ ಮಾಡ್ತಾಯಿದ್ದೀನಿ. ನಮ್ಮ ಮನೆಯಲ್ಲಿ ಏನಂದರೆ ಒಂದು ರೆಸಿಪಿ ಅಂತೂ ಕಂಪಲ್ಸರಿ, ಅದು ನಾನು ಯಾವುದು ಅಂತೇಳಿ ನಿಮಗೆ ಆಮೇಲೆ ಹೇಳ್ತೀನಿ. ಹಾಗೆಯೇ ನಾನಿಲ್ಲಿ ಕಡಲೆಬೇಳೆ ಇದೆಯಲ್ವ, ಅದನ್ನು ಚೆನ್ನಾಗಿ ವಾಶ್ ಮಾಡಿ ಸೋಕ್ ಮಾಡಿ ಇಡ್ತಾಯಿದ್ದೀನಿ. ಇದರದ್ದು ಒಂದು ಏನು ಪಕೋಡ ಥರ ಮಾಡೋಣ ಅಂಥೇಳಿ. ಹಾಗೆಯೇ ಇನ್ನೊಂದು ಏನು ಇದಿತ್ತಲ್ವ, ಏನು
ಧನಿಯಾ ಪುಡಿ, ಸಾರಿ. ಧನಿಯಾ ಪುಡಿ, ಧನಿಯಾ ಪುಡಿ ಅಲ್ಲ, ಧನ್ಯದು ಕ್ರಷ್ ಇದೆಯಲ್ವಾ, ಸ್ವಲ್ಪ ಪುಡಿ ಮಾಡಿರೋದು, ಕುಟ್ಟಿರೋದು. ಅದು ಕೆಲವೊಂದು ರೆಸಿಪಿಗಳಿಗೆಲ್ಲ ಬೇಕಾಗುತ್ತೆ. ಅದೂ ಇರ್ತಿಲ್ಲ, ನಾನು ಮಾಡಿತ್ತಿಲ್ಲ, ನನಗೆ ಮೊನ್ನೆ ನೆನಪಿತ್ತಿಲ್ಲ. ಸೊ ಹಾಗಾಗಿ ಇವಾಗ ಮಾಡಿ ಇಡ್ತಾ ಇದ್ದೀನಿ. ಜಾಸ್ತಿ ಏನು ಮಾಡಿಲ್ಲ, ಸ್ವಲ್ಪ ಮಾಡಿರೋದು. ಇದು 1 ಸ್ಪೂನು, 1.5 ಸ್ಪೂನಷ್ಟು ಹಾಕೋದಲ್ವ, ಹಾಗಾಗಿ ಜಾಸ್ತಿ ಏನು ಬೇಕಾಗಲ್ಲ. ಬೇಕಂದರೆ ಆವಾಗಲೇ ಪುಡಿ ಅಂದರೆ ಕ್ರಷ್ ಮಾಡ್ಕೋಬೋದು. ಸೊ ಅದನ್ನು ಮಾಡಿ ಇವಾಗ ನಾನು ಇಡ್ತಾ ಇದ್ದೀನಿ. ಹಾಗೆಯೇ ಚಿಕನ್ ಆವಾಗಲೇ ನನ್ನ ತಂಗಿ ವಾಶ್ ಮಾಡಿಟ್ಟಿದ್ಲು. ಸೊ ಅದರಲ್ಲಿ ಇವಾಗ ನಾನು ಸ್ವಲ್ಪ ಕರಿಗೆ ಅಂದರೆ ಚಿಕನಿದು ಬಟರ್ ಚಿಕನ್ ಥರ ಮಾಡ್ತಾ ಇದ್ದೀನಿ, ನನ್ನ ಸ್ಟೈಲಲ್ಲಿ. ನಾನಿದು ಯಾವುದೇ ರೆಸಿಪಿ ಅಲ್ಲ, ನಾನೇ ಏನು ಮಾಡ್ತಾ ಇರುವಂತಹ ಬಟರ್ ಚಿಕನ್ ರೆಸಿಪಿ. ತುಂಬಾ ಯಮ್ಮಿ ಆಗುತ್ತೆ, ತುಂಬಾ ಟೇಸ್ಟಿ ಆಗುತ್ತೆ. ಒಂದ್ಸಲ ಟ್ರೈ ಮಾಡ್ಕೊಂಡು ನೋಡಿ. ಈ ರೆಸಿಪಿನ ನಾನು ಇದ್ರ ಜೊತೆ ಶೇರ್ ಮಾಡ್ತೀನಿ. ಆಮೇಲೆ ಬಾಕಿ 2 ರೆಸಿಪಿ ಇದೆಯಲ್ವಾ, ಅಂದರೆ ಇವತ್ತು ನಾನು ಮಾಡುವಂತಹ ಏನು ಇಫ್ತಾರಿಗೆ ಮಾಡುವಂತಹ ಸ್ನ್ಯಾಕ್ಸ್ ಇದೆಯಲ್ವ, ಅದರದ್ದು ರೆಸಿಪಿನ ನಾನು ಇದರಲ್ಲಿ ಶೇರ್ ಮಾಡಿಲ್ಲ. ಅದನ್ನು ನಾನು ಶಾರ್ಟ್ಸ್ ಹಾಕ್ಕೊಂಡಿದ್ದೀನಿ. ನೀವೆಲ್ಲರೂ ಹೋಗಿ ಏನು ನನ್ನ ಚಾನಲಲ್ಲಿ ಶಾರ್ಟ್ಸ್ ನೋಡ್ಕೋಬೋದು, ಅದರಲ್ಲಿ ಹಾಕ್ಕೊಂಡಿದ್ದೀನಿ. ರಂಜಾನಲ್ಲಿ 30 ದಿವಸ 30 ಥರದ ಅಡುಗೆ ಮಾಡೋಣ ಅಂತೇಳಿ ಏನು ಸೀರೀಸ್ ಸ್ಟಾರ್ಟ್ ಮಾಡಿದ್ದೀನಿ, ರಮದಾನ್ ಸೀರೀಸ್ ಅಂತೇಳಿ. ಇವತ್ತು ನಿನ್ನೆ ಒಂದು ರೆಸಿಪಿನ ಅಪ್ಲೋಡ್ ಮಾಡಿದ್ದೀನಿ, ನೀವು ಹೋಗಿ ಚೆಕ್ ಮಾಡ್ಕೋಬೋದು. ಹಾಗೆಯೇ ನಾನಿಲ್ಲಿ ಚಿಕನ್ಗೆ ಸ್ವಲ್ಪ ಖಾರದ ಪುಡಿ, ಕಾಶ್ಮೀರಿ ಚಿಲ್ಲಿ ಪೌಡರ್, ಅರಿಶಿನ ಪುಡಿ, ಉಪ್ಪು, ಆಮೇಲೆ ವಿನಿಗರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಮ್ಯಾರಿನೇಷನ್ ಮಾಡಿ ಇಡ್ತಾ ಇದ್ದೀನಿ. ಒಂದು ಅರ್ಧ ಗಂಟೆದು ಮ್ಯಾರಿನೇಷನ್ ಆಗಲಿ, ಚೆನ್ನಾಗಾಗುತ್ತೆ. ಆವಾಗ ಉಪ್ಪು ಖಾರ ಎಲ್ಲ ಏನು ಚಿಕನ್ಗೆ ಚೆನ್ನಾಗಿ ಹೀರ್ಕೊಳ್ಳುತ್ತೆ. ಚಿಕ್ಕ ಚಿಕ್ಕ ಇರುವೆಗಳು, ನನಗಂತೂ ಅದನ್ನು ಕ್ಲೀನ್ ಮಾಡಿ ಮಾಡಿ ಸಾಕಾಗ್ತಾ ಇದೆ. ಅದನ್ನೇ ಕ್ಲೀನ್ ಮಾಡೋದು ಕೆಲಸ ಆಗ್ತಾಯಿದೆ, ಇರುವೆಗಳದ್ದೇ. ಎಷ್ಟೇ ಕ್ಲೀನ್ ಮಾಡಿದ್ರೂ ಬರ್ತಾ ಇದೆ, ಏನು ಅಂತೇಳಿ ಗೊತ್ತಿಲ್ಲ. ಸೊ ಇಲ್ಲಿ ನಾನು ಒಂದು ಬಾಣಲಿಗೆ ಒಂದು 2 ಈರುಳ್ಳಿ, ಒಂದು 3 ಟೊಮೆಟೊ ಹಣ್ಣು, 1-2 ಹಸಿರು ಮೆಣಸಿನ್ಕಾಯಿ, ಆಮೇಲೆ ಕಾಜು ಇದೆಯಲ್ವ, ಗೋಡಂಬಿ, ಒಂದು 10 ಗೋಡಂಬಿ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಇಲ್ಲಿ ಸ್ವಲ್ಪ ಉಪ್ಪು ಹಾಕಿ ನಾನು ಇದನ್ನು ಚೆನ್ನಾಗಿ ಏನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ. ಹಾಗೆಯೇ ಇನ್ನೊಂದು ಸೈಡಲ್ಲಿ ನಾನಿಲ್ಲಿ ನಾವು ಮ್ಯಾರಿನೇಷನ್ ಮಾಡಿರುವಂತಹ ಚಿಕನ್ ಇದೆಯಲ್ವ, ಅದನ್ನು ಫ್ರೈ ಮಾಡೋದಕ್ಕೆ ಇಡ್ತೀನಿ. ಸೊ ಇಲ್ಲಿ ಅದೇ ಪ್ಯಾನಿಗೆ ಇಲ್ಲಿ ನಾನು 1.5 ಸ್ಪೂನಷ್ಟು ಇಲ್ಲಿ ಏನು ಕಾಶ್ಮೀರಿ ಚಿಲ್ಲಿ ಪೌಡರು, 1.5 ಸ್ಪೂನಷ್ಟು ನಾನಿಲ್ಲಿ ಧನಿಯಾ ಪೌಡರ್, ಆಮೇಲೆ ಸ್ವಲ್ಪ ಜೀರಿಗೆ ಪುಡಿ, ಆಮೇಲೆ ಅರಿಶಿನ ಪುಡಿ, ಆಮೇಲೆ ಸ್ವಲ್ಪ ಗರಂ ಮಸಾಲ ಪುಡಿ, ಇಷ್ಟನ್ನು ಹಾಕಿ, ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೋಬೋದು, ಶುಂಠಿ ಬೆಳ್ಳುಳ್ಳಿ ಬರುತ್ತಲ್ಲ ಅದನ್ನು ಹಾಕೋಬೋದು. ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೋತಾ ಇದ್ದೀನಿ. ಸೊ ಇದನ್ನು ಹಾಕಿ ಸ್ವಲ್ಪ ಗ್ಯಾಸ್ ಫ್ಲೇಮ್ನ ಸ್ಲೋ ಮಾಡಿಕೊಂಡು ಇದನ್ನು ಚೆನ್ನಾಗಿ ಏನು ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಅದನ್ನು ತಣ್ಣಗಾದ್ಮೇಲೆ ಅದನ್ನು ಮಿಕ್ಸಿ ಜಾರಿಗೆ ಹಾಕಿ ನೈಸಾಗಿ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಇಲ್ಲಿ ನಾನು ಮ್ಯಾರಿನೇಷನ್ ಮಾಡಿರುವಂತಹ ಚಿಕನ್ ಇದೆಯಲ್ವ, ಇದನ್ನು ನಾನಿಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ. ನಾನು ಜಾಸ್ತಿಯಾಗಿ ಮೂಳೆ ಪೀಸ್ಗಳೇ ಹಾಕ್ಕೊಂಡಿರೋದು, ಯಾಕೆಂದರೆ ಈ ಥರ ಮಾಂಸದ ಪೀಸ್ಗಳಿದೆಯಲ್ವ, ಇವಾಗ ರೆಸಿಪಿಗಳಿಗೆಲ್ಲ ಬೇಕಾಗುತ್ತೆ ಅಂತೇಳಿ. ಹಾಗೆಯೇ ನಾನು ಮೊನ್ನೆ ವೆಜಿಟೇಬಲ್ಸ್ ಎಲ್ಲ ತೊಗೊಬರುವಾಗ ಕಾರ್ನ್ ತೊಗೊಬಂದಿದ್ದೆ, ತಿನ್ನೋದಕ್ಕೆ ಟೈಮೇ ಸಿಕ್ಕಿಲ್ಲ. ಅದನ್ನು ಬಾಯ್ಲ್ ಮಾಡಿ ಈ ಥರ ಬಟರು, ಉಪ್ಪು, ಖಾರ ಎಲ್ಲ ಹಾಕಿ ತಿಂತಾರಲ್ವ, ಆ ಥರ ತಿನ್ನೋಣ ಅಂತೇಳಿ ತೊಗೊಬಂದಿರೋದು. ಬಟ್ ತಿನ್ನೋದಕ್ಕೆ ಟೈಮ್ ಸಿಕ್ಕಿಲ್ಲ ಅದು. ಸೊ ಹಾಗಾಗಿ ಅದು ಹಾಗೆಯೇ ವೇಸ್ಟ್ ಆಗುತ್ತಲ್ವ ಅಂತೇಳಿ ಅದನ್ನೆಲ್ಲ ತೆಗೆದು ನಾನು ಏನೋ ಬಾಯ್ಲ್ ಮಾಡಿ ಇಡ್ತಾ ಇದ್ದೀನಿ. ಎಲ್ಲ ರೆಸಿಪಿಗಳಿಗೆ ಬೇಕಾಗುತ್ತೆ ಅಂತೇಳಿ, ಏನಾದರೂ ಒಂದೊಂದು ರೆಸಿಪಿ ಮಾಡುವಾಗ ಏನು ಕಾರ್ನ್ ಬೇಕಾಗುತ್ತೆ ಅಂತೇಳಿ ಅದನ್ನು ನಾನಿಲ್ಲಿ ಬೇಯಿಸಿ ಇಡ್ತಾ ಇದ್ದೀನಿ. ಹಾಗೆಯೇ ಇಲ್ಲಿ ನಾವು ರೆಡಿ ಮಾಡ್ಕೊಂಡಿರುವಂತಹ ಮಸಾಲ ಇದೆಯಲ್ವ, ಅದೂ ತಣ್ಣಗಾಗಿದೆ. ಇವಾಗ ಅದನ್ನು ಮಿಕ್ಸಿ ಜಾರಿಗೆ ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡ್ಕೋತಾ ಇದ್ದೀನಿ. ಇವಾಗ ಒಂದು ಪ್ಯಾನಿಗೆ ನಾನಿಲ್ಲಿ ಒಂದು ಬಟರ್ ಹಾಕ್ಕೊಂಡಿದ್ದೀನಿ, ಹಾಗೆಯೇ ಸ್ವಲ್ಪ ಎಣ್ಣೆನೂ ಹಾಕೋತಾ ಇದ್ದೀನಿ. ಇವಾಗ ನಾವು ಇಲ್ಲಿ ಏನು ರೆಡಿ ಮಾಡ್ಕೊಂಡಿರುವಂತಹ ಪೇಸ್ಟ್ ಇದೆಯಲ್ವ, ಅದನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಏನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಹಾಗೆಯೇ ಇಲ್ಲಿ ನಂದು ಇಲ್ಲಿ ಕಾರ್ನೂ ಬಾಯ್ಲ್ ಆಗಿದೆ. ಇವಾಗ ಅದನ್ನು ನಾನೇನು ಸ್ಟ್ರೈನ್ ಮಾಡಿ ತಣ್ಣಗಾದ್ಮೇಲೆ ಫ್ರಿಜ್ಜಲ್ಲಿ ಇಟ್ಕೋತೀನಿ. ಸೊ ಇವಾಗ ಬಟರೂ ಮೆಲ್ಟ್ ಆಗ್ತಾ ಇದೆ. ಬಟರ್ ಹಾಕಿದರೆ ಸ್ವಲ್ಪ ಬಟರಿದು ಫ್ಲೇವರ್ ಚೆನ್ನಾಗಿ ಬರುತ್ತೆ ಈ ಬಟರ್ ಚಿಕನ್ಗೆ. ಸೊ ಅದಕ್ಕೋಸ್ಕರ ನೀವು ಬೇಕಾದರೆ ಮೇಲ್ಗಡೆಗೂ ಹಾಕೋಬೋದು, ನಾನು ಫಸ್ಟಿಗೆ ಹಾಕೋತಾ ಇದ್ದೀನಿ. ಇವಾಗ ಇದಕ್ಕೆ ನಾವು ರೆಡಿ ಮಾಡ್ಕೊಂಡಿರುವಂತಹ ಮಸಾಲ ಪೇಸ್ಟ್ ಇದೆಯಲ್ವ, ಅದನ್ನು ಹಾಕಿ ನಾನಿಲ್ಲಿ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೋತೀನಿ.
ನೀರನ್ನು ಜಾಸ್ತಿ ನೀರು ಬೇಡ. ಇದರ ಬಟರ್ ಚಿಕನ್ ಅಂದರೆ ಗೊತ್ತಿದೆಯಲ್ವ ಯಾವ ಥರ ಕನ್ಸಿಸ್ಟೆನ್ಸಿ ಇರುತ್ತೆ ಅಂತೇಳಿ. ಒಂಥರ ಕ್ರೀಮಿ ಥರ ಸ್ವಲ್ಪ ಗಟ್ಟಿಯಾಗಿರುತ್ತೆ. ಸೊ ಆ ಕನ್ಸಿಸ್ಟೆನ್ಸಿ ಇರಲಿ. ಆಮೇಲೆ ಇದನ್ನು ಮುಚ್ಚಿ ಇದನ್ನು ಬೇಯಿಸಿ. ಯಾಕೆಂದರೆ ನೋಡಿ ಈ ಥರ ಮೇಲ್ಗಡೆ ಎಲ್ಲ ಹಾರಿಬಿಡುತ್ತೆ, ಫುಲ್ ಗ್ಯಾಸ್ ಎಲ್ಲ ಫುಲ್ ಗಲೀಜಾಗಿಬಿಡುತ್ತೆ, ಕೈಗೆ ಮುಖಕ್ಕೆಲ್ಲ ಹಾರಿಬಿಡುತ್ತೆ. ಸೊ ಅದಕ್ಕೋಸ್ಕರ ಸೊ ಇವಾಗ ನಾನಿಲ್ಲಿ ಬೇಗ ಇದಕ್ಕೆ ಚಿಕನ್ ಒಂದೇ ಕುದಿ ಬರೋ ತನಕ ಇಟ್ಟಿರೋದು, ಜಾಸ್ತಿ ಬರೆಸಿಲ್ಲ. ಆಮೇಲೆ ಇಲ್ಲಿ ನಾನು ಫ್ರೈ ಮಾಡ್ಕೊಂಡಿರುವಂತಹ ಚಿಕನ್ ಇದೆಯಲ್ವಾ, ಅದನ್ನು ಇದಕ್ಕೆ ಹಾಕೋತಾ ಇದ್ದೀನಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ನಾನು ಇದನ್ನು ಗ್ಯಾಸ್ ಫ್ಲೇಮ್ನ ಸ್ಲೋ ಮಾಡಿ ಚೆನ್ನಾಗಿ ಇದನ್ನು ನಾನು ಏನು ಮಾಡ್ತೀನಿ ಅಂದರೆ ಬೇಯೋದಕ್ಕೆ ಇಡ್ತೀನಿ. ಎಣ್ಣೆ ಎಲ್ಲ ಮೇಲ್ಗಡೆ ಬರೋ ತನಕ ಇದನ್ನು ನಾನು ಬೇಯಿಸ್ತೀನಿ. ಸೊ ಮುಚ್ಚಿದನ್ನು ಇವಾಗ ಬೇಯೋದಕ್ಕೆ ಇಡೋಣ. ಗ್ಯಾಸ್ ಫ್ಲೇಮ್ ಒಂದು ಮೀಡಿಯಮ್ ಟು ಲೋ ಇರಲಿ, ಜಾಸ್ತಿ ಹೈ ಏನು ಬೇಡ, ಇಲ್ಲಾಂದರೆ ತಳ ಹಿಡಿದು ಬಿಡುತ್ತೆ. ಅದಕ್ಕೋಸ್ಕರ ಸೊ ಇಲ್ಲಿ ನಾನು ಇದರದ್ದು ರೆಸಿಪಿ ಇದೆಯಲ್ವಾ, ಇದು ಚಿಕನ್ ಚೀಸಿ ಕ್ರೀಮಿ ಆಗಿರುವಂತಹ ಚಿಕನ್ ಪಾಕೆಟ್ ಮಾಡಿದ್ದೀನಿ. ತುಂಬಾ ಯಮ್ಮಿ ಆಗಿಬಿಟ್ಟಿತ್ತು. ಸೊ ಇದರದ್ದು ರೆಸಿಪಿನ ನಾನು ಶಾರ್ಟ್ಸ್ ಹಾಕ್ಕೊಂಡಿದ್ದೀನಿ. ಕೆಲವ್ರು ನೋಡಿದ್ದಾರೆ, ಕೆಲವ್ರು ನೋಡಿಲ್ಲ, ಚೆಕ್ ಮಾಡ್ಕೊಳ್ಳಿ. ತುಂಬಾ ಟೇಸ್ಟಿಯಾಗಿರುವಂತಹ ರೆಸಿಪಿ ಅದು. ಸೊ ಇಲ್ಲಿ ಬಟರ್ ಚಿಕನ್ನು ರೆಡಿ ಆಗಿದೆ. ಇಲ್ಲಿ ಎಣ್ಣೆ ಎಲ್ಲ ಮೇಲ್ಗಡೆ ಬಂದಿದೆ. ನಾನು ಮೇಲ್ಗಡೆ ಕೊತ್ತಂಬರಿ ಸೊಪ್ಪು, ಕಸೂರಿ ಮೇಥಿ ಇದೆಯಲ್ವಾ, ಅದನ್ನು ಹಾಕೋತಾ ಇದ್ದೀನಿ. ಹಾಕಿ ಒಂದು ಸ್ವಲ್ಪ ಫ್ರೆಶ್ ಕ್ರೀಮನ್ನು ಹಾಕೋತಾ ಇದ್ದೀನಿ. ಸೊ ಯಮ್ಮಿ ಆಗಿರುವಂತಹ ಬಟರ್ ಚಿಕನ್ ರೆಡಿಯಾಗಿದೆ. ನಾನು ಮಾಡಿರೋ ಮೆಥಡಲ್ಲಿ ನೀವೂ ಒಂದು ಸಲ ಮಾಡ್ಕೊಂಡು ನೋಡಿ, ನಿಮಗೂ ತುಂಬಾ ಇಷ್ಟ ಆಗುತ್ತೆ. ಅಷ್ಟೊಂದು ಟೇಸ್ಟಿಯಾಗಿರುತ್ತೆ ಇದು. ಹಾಗೆಯೇ ಈ ರಂಜಾನ್ಗೆ ಅಂದರೆ ಇಫ್ತಾರಿಗೆ ನಾನು ಮಾಡಿರುವಂತಹ ಫಸ್ಟ್ ರೆಸಿಪಿ ಚೀಸಿ ಕ್ರೀಮಿಯಾಗಿರುವಂತಹ ಚಿಕನ್ ಪಾಕೆಟು. ಇದನ್ನು ಒಂದು ಸಲ ಟ್ರೈ ಮಾಡ್ಕೊಂಡು ನೋಡಿ, ತುಂಬಾ ಯಮ್ಮಿಯಾಗಿ ಬಂದಿತ್ತು. ಹಸ್ಬೆಂಡ್ ಹೇಳ್ತಾಯಿದ್ರು ಅವ್ರಿಗೆ ಈ ಥರದೆಲ್ಲ ಚೀಸಿ ಐಟಮ್ ಕ್ರೀಮಿ ಐಟಮ್ ಎಲ್ಲ ಅಷ್ಟೊಂದು ಅವ್ರಿಗೆ ಇಷ್ಟ ಆಗಲ್ಲ. ಬಟ್ ಇದನ್ನು ತಿಂದು ಹೇಳ್ತಾಯಿದ್ರು ಪಾಸ್ ಅಂತೇಳಿ ಹೇಳ್ತಾಯಿದ್ರು, ಚೆನ್ನಾಗಾಗಿದೆ ಅಂತೇಳಿ. ಇದರದ್ದು ಕಂಪ್ಲೀಟ್ ವಿಡಿಯೋ ನಾನು ಶಾರ್ಟ್ಸಲ್ಲಿ ಹಾಕ್ಕೊಂಡಿದ್ದೀನಿ, ನೋಡ್ಕೊಳ್ಳಿ. ನೋಡದೇ ಇರೋರು ನೋಡಿ. ನಾನು ರಂಜಾನಲ್ಲಿ ಕೆಲಸ ಸ್ವಲ್ಪ ಬೇಗನೆ ಸ್ಟಾರ್ಟ್ ಮಾಡೋದು, ಲೇಟಾಗಿ ಏನು ಮಾಡಲ್ಲ. ಅಂದರೆ ಒಂದು 2 ಗಂಟೆ ಆಗುವಾಗಲೇ ನಾನು ಕೆಲಸ ಸ್ಟಾರ್ಟ್ ಮಾಡಿಬಿಡ್ತೀನಿ. ಆವಾಗ ಇಫ್ತಾರ್ ಟೈಮಲ್ಲಿ ಸ್ವಲ್ಪ ಟೈಮ್ ಸಿಗುತ್ತೆ, ಅದಕ್ಕೋಸ್ಕರ. ಹಾಗೆಯೇ ನಮ್ಮ ಮನೆಯಲ್ಲಿ ಅಂದರೆ ರಂಜಾನಲ್ಲಿ ಉಪವಾಸ ಯಾವ ಥರ ನಮಗೆ ಫಜ್, ಅದೇ ಥರ ನಮ್ಮ ಮನೆಯಲ್ಲಿ ರಂಜಾನಲ್ಲಿ ಈ ಆಲೂ ಚಿಕನ್ ಬೋಂಡ ಇದೆಯಲ್ವ, ಇದು ಕಂಪಲ್ಸರಿಯಾಗಿ ಬೇಕೇ ಬೇಕು. ಅದಿದ್ರೇ ಉಪವಾಸ ಅಂತ ಹೇಳ್ಬೋದು. ಆ ಥರ ನಮ್ಮ ಮನೆಯಲ್ಲಿ ಏನಿಲ್ಲ ಅಂದ್ರೂ ಇದೊಂದು ಬೇಕೇ ಬೇಕು. ಸೊ ಅದನ್ನು ಇಲ್ಲಿ ನಾನು ಮಾಡ್ತಾ ಇದ್ದೀನಿ. ಇದರದ್ದು ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಸೊ ಹಾಗಾಗಿ ನಾನಿಲ್ಲಿ ಇದರದ್ದು ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇಲ್ಲ. ಸೊ ಫ್ರೆಂಡ್ಸ್, ನಮ್ಮ ವೀಡಿಯೋನ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನಮ್ಮ ವೀಡಿಯೋ ಇಷ್ಟ ಆದರೆ ಲೈಕನ್ನು ಕೊಡಿ. ನಿಮಗೇನಾದರೂ ತಿಳಿಸ್ಬೇಕಂದ್ರೆ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಒಬ್ರದ್ದು ಕಮೆಂಟೆಲ್ಲ ನೋಡುವಾಗ ತುಂಬಾ ಖುಷಿಯಾಗುತ್ತೆ. ಅಂದರೆ ನನ್ನ ಮಕ್ಕಳನ್ನ ಆಮೇಲೆ ನಾವು ನಿಮ್ಮೊಂದು ಫ್ಯಾಮಿಲಿ ಥರನೇ ನೋಡ್ಕೋತಿದ್ದೀರಲ್ವ, ತುಂಬಾ ಖುಷಿ ಆಗುತ್ತೆ. ಒಬ್ರದ್ದು ಕಮೆಂಟ್ ಬಂದಿತ್ತು, ನಿಮ್ಮ ಮಗಳೂ ನನ್ನ ಮಗಳ ಥರನೇ, ಚಿಕ್ಕವಳು ಅದೇ ಥರ. ನಾನು ಹೇಳ್ತೀನಿ, ನೋಡು ಅಲೀಸಾ ಆ ಥರ ಮಾಡ್ತಾಳೆ, ಈ ಥರ. ನನಗೆ ತುಂಬಾ ಖುಷಿ ಆಗುತ್ತೆ ಆ ಥರ ಕೇಳುವಾಗ. ಒಂಥರ ಫ್ಯಾಮಿಲಿಲಿ ಯಾವ ಥರ ಜನ ಮಾತಾಡ್ಕೋತಾರೋ ಅದೇ ಥರ ನನಗೆ ಕಮೆಂಟ್ ಬರೋದು ತುಂಬಾ ಖುಷಿ ಆಗುತ್ತೆ. ಸೊ ಇಲ್ಲಿ ನಾನು ಕಡಲೆಬೇಳೆ ಇದೆಯಲ್ವ, ಅದರದ್ದು ಇಲ್ಲಿ ಪಕೋಡ ಥರ ಮಾಡೋದಕ್ಕೆ ರೆಡಿ ಮಾಡಿಟ್ಟಿದ್ದೀನಿ. ಇದರದ್ದು ರೆಸಿಪಿನೂ ನಾನೇನು ಮಾಡ್ತೀನಿ ಅಂದರೆ ಶಾರ್ಟ್ಸೇ ಹಾಕೋತೀನಿ. ಎಲ್ಲಾದರೂ ರೆಸಿಪಿ ಹಾಕಿದರೆ ಇದು ತುಂಬ ಲೆಂತ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾನೇನು ಮಾಡ್ತೀನಿ ಅಂದರೆ ಶಾರ್ಟ್ಸ್ ಹಾಕೋತೀನಿ. ಸೊ ಇವಾಗ ಫ್ರೈಯಿಂಗ್ ಪ್ರೊಸೆಸ್ ನಡೀತಾ ಇದೆ. 5:30 5:15 ಟೈಮಲ್ಲಿ ನಾನು ಏನು ಮಾಡ್ತೀನಿ ಅಂದರೆ ಎಲ್ಲ ಫ್ರೈ ಮಾಡೋದಕ್ಕೆ ಇಡ್ತೀನಿ. ಒಂದೊಂದು ಫ್ರೈ ಮಾಡ್ಕೊಳ್ಳುವಾಗ ಟೈಮ್ ಆಗಿಬಿಡುತ್ತಲ್ವ, ಅದಕ್ಕೋಸ್ಕರ. ಸೊ ಇವಾಗ ಎಲ್ಲ ಇಫ್ತಾರಿಗೆ ರೆಡಿ ಆಗ್ತಾ ಇದೆ. ಎಲ್ಲರ ಮನೆಯಲ್ಲೂ ಅಲ್ಲ ಬರ್ಕತ್ ಕೊಡಲಿ. ಎಲ್ಲರ ಮನೆಯಲ್ಲೂ ಇದೇ ಥರ ರಂಜಾನಿಗೆ ಉಪವಾಸದಲ್ಲಿ ಎಲ್ಲ ಅಡುಗೆಗಳು ಮಾಡೋದಕ್ಕೂ ಎಲ್ಲರ ಮನೆಯಲ್ಲೂ ಅಲ್ಲ ಬರ್ಕತ್ ಕೊಡಲಿ ಅಂತೇಳಿ ನಾನು ಅಲ್ಲನ ಹತ್ರ ಯಾವಾಗಲೂ ನಮಾಜಲ್ಲಿ ಪ್ರೇ ಮಾಡ್ಕೋತೀನಿ. ಹಾಗೆ ನಮ್ಮಪ್ಪ ಬೈತಾಯಿದ್ರು, ಬೇಡ ಈ ಥರದ್ದೆಲ್ಲ ಮಾಡಿ ಹಾಕೋಬೇಡ. ಎಷ್ಟೋ ಜನ ಒಂದೊಂದು ಅಡುಗೆ ಮಾಡೋದಕ್ಕೂ ಆಗದೇ ಇರೋರು ಎಷ್ಟೋ ಜನ ಇರ್ತಾರೆ. ಸೊ ಈ ಥರದ್ದೆಲ್ಲ ಮಾಡಬೇಡ ಅಂಥೇಳಿ ನಾನು ಮಾಡೋದಂದರೆ, ಯಾಕೆಂದರೆ ಅವ್ರಿಗೆ ಆಸೆ ಆಗೋದಕ್ಕೂ ಅಲ್ಲ. ಏನಂದರೆ ನಂದೊಂದು ಯೂಟ್ಯೂಬ್ ಚಾನಲ್, ಬ್ಲಾಗ್ ಚಾನಲ್, ಡೈಲಿ ಬ್ಲಾಗ್ ಚಾನಲ್. ಇದರಲ್ಲಿ ನಾನು ನನ್ನ ಡೈಲಿ ಲೈಫಲ್ಲಿ ಏನೇನಾಗುತ್ತೋ ಅದನ್ನೆಲ್ಲ ನಾನು ಶೇರ್ ಮಾಡೋದಷ್ಟೇ. ಅದು ಬಿಟ್ಟು ನಾನು ಈ ಥರ ಎಲ್ಲ ಮಾಡ್ತಾಯಿದ್ದೀನಿ, ಇಷ್ಟೆಲ್ಲ ಮಾಡ್ತಾಯಿದ್ದೀನಿ ಅಂತೇಳಿ ತೋರಿಸ್ಕೊಳ್ಳೋದಕ್ಕಂತೂ ಅಲ್ವೇ ಅಲ್ಲ.
ಆ ಥರದವ್ರು ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಏನು ನಿಮ್ಮ ಹತ್ರ ಕ್ಷಮೆಯನ್ನು ಕೇಳ್ತಾ ಇದ್ದೀನಿ. ಯಾಕೆಂದರೆ ನಿಮ್ಮ ಅಂಥವ್ರು ಇಲ್ಲ, ಕಮ್ಮಿ ಇರ್ಬೋದು ಆ ಥರ ಏನಾದರೂ. ಅಲ್ಲ ಅವರಿಗೆ ಉಪವಾಸದಲ್ಲಿ ಬರ್ಕತ್ತು ಕೊಟ್ಟೇ ಕೊಡ್ತಾರೆ. ಈ ಥರದ್ದೆಲ್ಲ ಮಾಡೋದಕ್ಕೆ ಎಲ್ರಿಗೂ ಮನೆಯಲ್ಲಿ ರಿಸ್ಕಲ್ಲಿ ಬರ್ಕತ್ತು ಕೊಟ್ಟೇ ಕೊಡ್ತಾರೆ ಅಲ್ಲಾಹು. ಸೊ ಇವಾಗೆಲ್ಲ ರೆಡಿ ಆಗಿದೆ, ಏನು ಇಫ್ತಾರ್ ಮಾಡೋದಕ್ಕೆ ಇಲ್ಲಿ ನಾವು ಕೂತಿದ್ದೀವಿ. ಸೊ ಫ್ರೆಂಡ್ಸ್, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಯಾರಾದರೂ ಹೊಸದಾಗಿ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಏನು ವಿಡಿಯೋ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.